ಅದು ಈ ಗಡ್ಡ ಬಿಟ್ಟಿರೋದು ಒಂದು ಫಿಲ್ಮ್ಗೋಸ್ಕರ, ಒಂದು ಪತ್ತೇದಾರಿ ಕತೆ ಮಾಡ್ತಾ ಇದ್ದೀವಿ, ಶಿವಾಜಿ ಸೂರತ್ಕಲ್ ಅಂತ. ಅದರಲ್ಲಿ 2 ಗೆಟಪ್ ಬರುತ್ತೆ. ಒಂದು ಈ ಮೀಸೆ, ಈ ಇಷ್ಟುದ್ದ ಇರೋ ಮೀಸೆ ಒಂದು, ಇನ್ನೊಂದು ಸೆಕೆಂಡ್ ಹಾಫಲ್ಲಿ ಅವ್ನ ಹೆಂಡತಿ ಎಲ್ಲ ತೀರೋದ್ಮೇಲೆ ಗಡ್ಡ ಎಲ್ಲ ಬಿಟ್ಕೊಂಡು ಅವನೊಂದು ಕೇಸ್ನ ಸಾಲ್ವ್ ಮಾಡ್ತಾನೆ. ಅದಕ್ಕೆ ಅಂತ ಬಿಟ್ಟಿದ್ದು ಗಡ್ಡ. ಅನ್ಫಾರ್ಚುನೇಟ್ಲಿ ಈ ಡೇಟ್ಸ್ ಕ್ಲಾಶ್ ಆಗೋಯ್ತು. ಆ ಫಿಲ್ಮ್ ಮುಗಿಯೋಕ್ಕೆ ಮುಂಚೆ ವೀಕೆಂಡ್ ತರ ಶುರು ಮಾಡಬೇಕು ಅಂತ ಬಂತು. ಹಾಗಾಗಿ ಫಸ್ಟ್ ಒಂದು 3 ವಾರಗಳು ಈ ಗಡ್ಡದಲ್ಲಿ ನಡೆಯುತ್ತೆ. ನಂತರ ಆಫ್ಕೋರ್ಸ್ ನಾರ್ಮಲ್ ರಮೇಶ್ ಬ್ಯಾಕ್. ಅದೇ ನಾರ್ಮಲ್ ರಮೇಶ್ ಬ್ಯಾಕ್ ಅನ್ನೋ ವಿಚಾರಕ್ಕೆ ಬರ್ತೀನಿ ಈಗ. ಅಂದರೆ ನೀವು ಮಾಡೋ ಕೆಲಸ ಮನಸಾರೆ ಮಾಡೋದು ಅಂತ ಅನ್ಸುತ್ತೆ ನನ್ನ ಅಭಿಪ್ರಾಯ. ಈ ಕಾರ್ಯಕ್ರಮವನ್ನು ಹೆಚ್ಚಿಗೆ ಮನಸ್ಸು ಬರುತ್ತೆ ಅಂತ ಕಾಣುತ್ತೆ. ಹೌದು, ಅದು ಯಾಕಂದರೆ ಅದು ನನ್ನ ಬಿಲೀಫ್ ಸರ್. ಅದು ಇದು ಈ ಸ್ಪಿರಿಟ್ ಇದೆಯಲ್ಲ, ಈ ಶೋನ ಸ್ಪಿರಿಟು ನಾನು ಒಂದೇ, ನನ್ನ ಎಕ್ಸ್ಟೆನ್ಷನ್ ಈ ಶೋ ಅಷ್ಟೇ. ನಾನು ಬೇರೆ ಬೇರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇಷ್ಟು ವರ್ಷಗಳು ಮಾತಾಡ್ಕೊಂಡ್ಬಂದಿದ್ದೆ ಅದೇ ವಿಷಯಗಳನ್ನೇ ನಾನು ಮತ್ತೆ ವೀಕೆಂಡ್ ಧರ್ಮಶಾಲೆ ಹೇಳ್ತಿರೋದು. ಈಗ ಜನಕ್ಕೆ ದೊಡ್ಡ ರೀತಿಯಲ್ಲಿ ತಲುಪ್ತಾ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಇದನ್ನೇ 20 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಮೂಲಭೂತ ನಂಬಿಕೆಗಳನ್ನು ಹೇಳುವಂಥ ಶೋ ಇದು. ನಾನೇನು ಹೇಳ್ತಾ ಇದ್ದೀನಿ ಎಲ್ರಿಗೂ, ನಮ್ಮೆಲ್ಲರ ಕಥೆ ಒಂದೇ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದೇನು ಡಿಫ್ರೆನ್ಸ್ ಇಲ್ಲ. ನೀವು ನಾವು ಇವರು ಬೇರೆನೇ ಅಲ್ಲ ಸರ್. ಇನ್ಫ್ಯಾಕ್ಟ್ ನಾನು ಒಂದು ಶೋಲಿದ್ದಾಗ ನೀವು ಬೈ ಚಾನ್ಸ್ ನಿಮ್ಮ ಆತ್ಮಚರಿತ್ರೆಯನ್ನು ಬರೆದ್ರೆ ಅದಕ್ಕೇನು ಟೈಟ್ಲ್ ಇಡ್ತೀರಾ ಅಂತ ಕೇಳಿದ್ರು. ನನಗೆ ತಕ್ಷಣ ಹೊಳೆದಿದ್ದು, ನನ್ನಿಂದ ಸಾಧ್ಯ ಅಂದರೆ ನಿಮ್ಮಿಂದ ಸಾಧ್ಯ, ಎಲ್ಲರಿಂದನೂ ಸಾಧ್ಯ ಅಂತ. ಅದೇ ಸತ್ಯ. ಅದನ್ನು ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ಹೇಳೋಕ್ಕೆ ಚಾನ್ಸ್ ಸಿಗ್ತಾ ಇದೆ. ಒಬ್ಬೊಬ್ಬರ ವ್ಯಕ್ತಿ ಬಂದಲ್ಲಿ ಕೂತಾಗಲೂ ಅದೇ ಕತೆ ಸರ್. ಅಂದರೆ ಏನು, ಅವ್ರು ಹೆಂಡ್ತಿನ ಪ್ರೀತಿಸ್ತಾರೆ, ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು, ಹೆಂಡ್ತಿಗೆ ಒಡವೆ ಕೊಡಿಸ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು, ಮಕ್ಕಳು ಒಳ್ಳೆ ಸ್ಕೂಲ್, ಇಷ್ಟೇ ಎಲ್ಲರ ಕತೆನೋ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತಿದ್ದೀವಿ ಎಲ್ಲರೂ ಅಷ್ಟೇ. ನಾನು ಸಿನಿಮಾ ನಟನ ಟ್ರೈ ಮಾಡ್ತಿದ್ದೀನಿ, ನೀವು ಟಿ ವಿ ಮೂಲಕ ಟ್ರೈ ಮಾಡ್ತಾಯಿದ್ದೀರಾ. ಬಟ್ ಒಂದು ಅದೇ ಹೋರಾಟ ಎಲ್ರದು. ಆ ಹೋರಾಟದ ಹೈಲೈಟ್ಗಳನ್ನು, ಆ ಹೋರಾಟದಲ್ಲಿ ಹೇಗೆ ಗೆದ್ದರು ಅವರು, ನಿಮಗಾದ ಅದೇ ಹೋರಾಟ ಅವ್ರಿಗಾಗಿದೆ, ನಿಮಗಾದಂಥ ಅಷ್ಟೇ ಕಷ್ಟ ಅವ್ರಿಗೂ ಬಂದಿದೆ. ಆ ಕಷ್ಟ ಬಂದಾಗ ಕುಗ್ಗದೆ ಮತ್ತೆ ಎದ್ದವ್ರಿಗೆ ನಡೆದಿದ್ದಾರೆ. ಅದನ್ನು ಹೇಳ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ಒಂದೊಂದು ಸಲ ಪ್ರತಿ ಸ್ಯಾಟರ್ಡೆ ಸಂಡೇ ನಂಗೆ ಅದೇ ಮತ್ತೆ ಮತ್ತೆ ಅದೇ ಪ್ರೂವ್ ಆಗ್ತಾ ಇದೆ, ಅದೇ ಅಂಡರ್ಲೈನ್ ಆಗ್ತಾ ಇದೆ. ಅದಕ್ಕೆ ಖುಷಿ ಆಗುತ್ತೆ ಒಂದೊಂದು ಸಲ ಹೋದಾಗಲ್ಲ ಅಷ್ಟೇ. ಅದು ಟೋಟಲಿ ಅದೆಲ್ಲ ಚಾನಲ್ ಡಿಸಿಷನ್ಸು. ಅವ್ರು ಏನಕ್ಕೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಏನೋ ಸ್ಟಡಿ ಮಾಡಿರ್ತಾರೆ. ಆ್ಯಂಡ್ ಇತ್ತೀಚೆಗೆ ಅಫ್ಕೋರ್ಸ್ ಬೆಂಗಳೂರು ಟ್ರಾಫಿಕಲ್ಲಂತೂ ಮನೆಗೆ ಬಂದು ಸೆಟ್ಲಾಗಿ ರಿಲ್ಯಾಕ್ಸ್ ಆಗಿ 9 ಗಂಟೆ ಆಗ್ತಾಯಿದೆ ಎಲ್ರಿಗೂ. ಹಾಗಾಗಿ 9:30 ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ ಅವ್ರ ಐಡಿಯಾ ಏನು. ಆ ಸೀಸನ್ 4ನ ಸ್ಪೆಷಾಲಿಟಿ ಅಂದರೆ ಯಾವಾಗಲೂ ಅಲ್ಲಿ ಕೂರೋ ಗೆಸ್ಸೇ ಸ್ಪೆಷಾಲಿಟಿ. ಅದರ್ವೈಸ್ ಫಾರ್ಮ್ಯಾಟ್ ಅದೇನೆ, ಏನು ನಾವು ಚೇಂಜ್ ಮಾಡಿಲ್ಲ. ಮುಂದಿನ ಸೀಸನಲ್ಲಿ ಚೇಂಜ್ ಮಾಡೋಣ ಅಂತಿದ್ದೀವಿ. ವೀಕೆಂಡ್ 5ಅಲ್ಲಿ ಬೇರೆ ರೂಟಲ್ಲೇ ಹೋಗೋಣ. ಇದೇ ಥಾಟೇನೆ, ಬೇರೆ ಯಾವುದೋ ಒಂದು ರೀತಿಯಲ್ಲಿ ಹೋಗಬೇಕು ಅಂತ ಈ ಸಲನೇ ಮಾಡೋಣ ಅಂದ್ಕೊಂಡ್ವಿ. ಬಟ್ ಇನ್ನೂ ಕೆಲವು ಜನ ಇದ್ದಾರೆ, ಅವ್ರು ನಾವಿನ್ನೂ ಕೂರಿಸಿಲ್ಲ ಆ ಚೇರಲ್ಲಿ. ಹಾಗಾಗಿ ಸೀಸನ್ 4 ಮಾಡಿದ್ವಿ. ಈಗ ನಾವು ಅಂದ್ಕೊಂಡಿರುವಂಥ ಫಾರ್ಮ್ಯಾಟ್ನ ಸೀಸನ್ 5ಅಲ್ಲಿ ತೊಗೊಂಬರ್ತೀವಿ. ಸೀಸನ್ 4 ಹೇಗೆ 1, 2, 3 ಇತ್ತೋ ಅದೇ ಥರ ಇರುತ್ತೆ. ಅದೇ ಥರ ಗೆಸ್ಟ್ ಬರ್ತಾರೆ, ಅವರ ರಿಲೇಟಿವ್ಸ್ ಬರ್ತಾರೆ, ಸರ್ಪ್ರೈಸಸ್ ಇರುತ್ತೆ, ಅವ್ರ ಹೈಸ್ಕೂಲ್ ಮಾರ್ಕ್ಸ್ ಕಾರ್ಡು, ಅವ್ರು ಅರ್ಧ ಹಾಕಿದ ಫಸ್ಟ್ ಲವ್ ಲೆಟ್ರು ಎಲ್ಲವೂ ತೋರಿಸ್ತೀವಿ. ಭಾಳ ಖುಷಿ ಆಯ್ತು ನನಗೆ. ನನಗೇನಾಯಿತು, ಇತ್ತೀಚೆಗೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ, ಮಹಾಮಸ್ತಾಭಿಷೇಕ್ ಕರೆದಿದ್ರು, ಅಲ್ಲಿಗೆ ಹೋಗಿದ್ದೆ ನಾನು ಚೀಫ್ ಗೆಸ್ಟ್ ಆಗಿ. ಆಗ ಅವ್ರನ್ನ ಮೀಟ್ ಮಾಡಿದೆ. ಆಗ ಅವ್ರು ಹೇಳಿದ್ರು, ನಾನು ಎಲ್ಲ ಎಪಿಸೋಡ್ ನೋಡ್ತೀನಪ್ಪ, ನಾನು ಭಾಳ ಇಷ್ಟ ಆಗುತ್ತೆ, ಬಟ್ ಅದೇ ಏನೋ ಸಮಯ ಬರ್ತಾಯಿಲ್ಲ, ಈ ಸಲ ಬರ್ತೀನಿ ಅಂತ ಹೇಳಿದರು. ಬಂದಾಗ ಅಲ್ಲಿ ಧರ್ಮಸ್ಥಳದಲ್ಲಿ ಅವ್ರ ಆಸ್ಥಾನದಲ್ಲಿ ನೋಡಿ, ಅವ್ರ ಭಕ್ತರ ಸಮುದ್ರದಲ್ಲಿ ನೋಡಿದ್ದು ನಾನು ಅವ್ರನ್ನ. ಈಗ ನೋಡಿದ್ದು ಹೆಗಡೆಯವರೇ ಬೇರೆ. ಈಗ ಬಂದು ಒಂದು ಫಾದರ್ ಆಗಿ, ಒಂದು ಗ್ರ್ಯಾಂಡ್ ಫಾದರ್ ಅಜ್ಜನಾಗಿ ಅವ್ರ ಮೊಮ್ಮಕ್ಕಳನ್ನ ಪ್ರೀತಿ ಮಾಡೋದು ನೋಡಿದ್ರೆ, ನಿಮ್ಮ ಮನೇಲಿ ನಿಮ್ಮ ಅಜ್ಜ ನಿಮ್ಮ ಮೊಮ್ಮಗ ಹಂಗೆ ಇದ್ದಾರೆ ಅವರು. ಆ ವಿಷಯಗಳು ನನಗೆ ಭಾಳ ಇಷ್ಟ ಆಯಿತು, ಆ ಫ್ಯಾಮಿಲಿ ಜೊತೆ ವಿಷಯಗಳು. ಜೊತೆಗೆ ಅವ್ರು ಮಾಡಿದಂಥ ಅಪಾರವಾದ ಸಾಧನೆ, ಅವ್ರು ಮಾಡೋಂಥ ಅನ್ನದಾನ ಆಗಲಿ, ಜ್ಞಾನದಾನ ಆಗಲಿ, ಅಭಯದಾನ ಆಗಲಿ, ಅದೆಲ್ಲವೂ ಭಾಳ ಖುಷಿ ಕೊಡ್ತಾರೆ. ಹೌದು, ಇಲ್ಲ ಅದು ಎಲ್ಲರೂ ಎಷ್ಟೊಂದು ಜನ ಇದ್ದಾರೆ ರೀ. ಅಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲವರೆಲ್ಲ ಎಂತೆಂಥ ಸಾಧನೆಗಳು ಮಾಡಿದ್ದಾರೆ ಅಂದರೆ, 100 ಚಿತ್ರಗಳು ಮಾಡಿರುವಂಥ ಸ್ಟುಡಿಯೋಸ್ ಇದೆ, ಆ ಸ್ಟುಡಿಯೋ ಮಾಲೀಕರಿದ್ದಾರೆ. ಎಷ್ಟೊಂದು ಜನ ಬೇರೆ ಫೈಟ್ ಮಾಸ್ಟರ್ಸು, ಒಂದು ಕಡೆ ಡ್ಯಾನ್ಸ್, ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಜನ ಇದ್ದಾರೆ. ಇನ್ನು ಹೊರಗಡೆ ಹೋದರೆ ಕೇಳಲೇಬೇಕಾಗಿಲ್ಲ, ಪೊಲೀಸವರು, ಸೋಲ್ಜರ್ಸು, ರೈತರು ಅಂತ ಒಂದು ರಾಶಿನೇ ಇದೆ. ಬಟ್ ಯಾರನ್ನು ಕೂರಿಸೋದು, 1 ಗಂಟೆ ಹೋಲ್ಡ್ ಮಾಡೋಂಥ ಕತೆ ಯಾರ್ದು, ಜನಕ್ಕೆ ಇಷ್ಟ ಆಗುವಂಥ ವ್ಯಕ್ತಿಗಳು ಯಾರು? ಇದರ ಮಧ್ಯೆ ಇವರು ಪಾಯಿಂಟ್ಸು, TRPಗಳೆಲ್ಲ ಇದೆ. ಅದಕ್ಕೆ ಇವರು ಹೆಮ್ಮೆಯ ಕನ್ನಡಿಗ ಅಂತ ಒಂದು ಮಾಡಿ ಅಲ್ಲಿ 15 ನಿಮಿಷಕ್ಕೆ ಒಬ್ಬರನ್ನ ಕರೆಸಿ ಅವ್ರನ್ನ ಗೌರವಿಸ್ತಾಯಿದ್ರು. ಅಲ್ಲಿ ರೈತರು ಬರ್ತಾರೆ, ಸೈನಿಕರು ಬರ್ತಾರೆ. ಈಗ ವೀಕೆಂಡ್ ವಿತ್ ರಮೇಶಲ್ಲಿ ಒಂದು ಇಡೀ 1.5 hours ಒಂದು ಜೀವನ ಕಥೆನ ಹೇಳುವಂಥ ವ್ಯಕ್ತಿಗಳನ್ನು, ಜೊತೆಗೆ ಅಪಾರವಾದ ಸಾಧನೆ ಮಾಡಿರೋರನ್ನ ಆಯ್ಕೆ ಮಾಡ್ತಿದ್ದಾರೆ. ನನ್ನ ಬಿಟ್ಟರೆ ಎಲ್ಲ ನಾನು ಮೊದಲಿಂದ ಅದನ್ನೇ ಹೇಳ್ಕೊಂಬರ್ತಾ ಇದ್ದೀನಿ, ಪ್ರತಿಯೊಂದು ಕ್ಷೇತ್ರದಲ್ಲ, ಅದೇನು ಸಿನಿಮಾ ಒಂದು ಕ್ಷೇತ್ರ, ಪಾಲಿಟಿಕ್ಸ್ ಒಂದು ಕ್ಷೇತ್ರ ಅಷ್ಟೇ. ಯಾವ ರೀತಿಯಲ್ಲಿ ಒಂದು ಹೌಸ್ ವೈಫ್ ನಮಗಿಂದ ಕಡಿಮೆ ರೀ.
ಅದೆಲ್ಲ ಆ ಥರ ವೆಯ್ ಮಾಡೋಕ್ಕೆ ಆಗಲ್ಲ. ಇವ್ರು ಅವ್ರಿಗಿಂತ ಗ್ರೇಟು ಅಂತಲ್ಲ ಇಲ್ಲ, ಇಲ್ಲಿ ಕೂರ್ಸೋಕ್ಕೆ ಇಲ್ಲಿ ಒಂದು 1.5 hours ಕತೆ ಹೇಳೋಕ್ಕೆ ಯಾರು ಸೂಟ್ ಆಗ್ತಾರೋ ಅವ್ರನ್ನ ಕರೀತಾ ಇದ್ದಾರೆ ಅಷ್ಟೇ. ನಾನು ಅದ್ರಲ್ಲಿ ಇಂಟರ್ಫಿಯರ್ ಆಗೋದೇ ಇಲ್ಲ. ಸೀಸನ್ 4 ಇಸ್ ಜಸ್ಟ್ ಅನದರ್ ಎಕ್ಸ್ಟೆನ್ಷನ್ ಆಫ್ 3 ಸೀಸನ್ಗಳದ್ದು. ಇಲ್ಲೂ ಅದೇ ಸಾಧಕರ ಕಥೆಯನ್ನು ಹೇಳ್ತೇವೆ. ಆ್ಯಂಡ್ ವಿಶೇಷತೆ ಏನಂತಂದರೆ ಬರುವಂಥ ಅತಿಥಿಗಳಷ್ಟೇ. ಸೊ ಪ್ರತಿ ಸೀಸನ್ನಲ್ಲೂ ಕೂಡ ಫಾರ್ಮ್ಯಾಟ್ ಅದೇ ಉಳ್ಕೋತಿದೆ. ಅದೇ ಸಾಧಕರ ಚೇರ್ನಲ್ಲೇ ಬರ್ತಿದ್ದಾರೆ, ಅದೇ ಕೆಂಪು ಕುರ್ಚಿ, ಅದೇ ಟನಲ್ನಲ್ಲೇ ಸಾಧಕರು ಬರ್ತಾರೆ, ಅದೇ ವೀಕೆಂಡ್ ಟೆಂಟಲ್ಲಿ ಅವರ ಮೆಮೊರಿಗಳನ್ನು ರಿಕಲೆಕ್ಟ್ ಮಾಡಿಕೊಡ್ತಿರ್ತೀವಿ. ಒಂದೇನಂತ ಹೇಳಿದ್ರೆ ಹೊಸ ವ್ಯಕ್ತಿಗಳು ಬರೋದ್ರಿಂದ ಅವರ ಕತೆ ಅದು ಹೊಸದಾಗಿ ಕಾಣಿಸ್ತಾನೆ ಇರುತ್ತೆ. ಆ್ಯಂಡ್ ನಾನು ಆಗಲೇ ಹೇಳಿದ ಹಾಗೆ ದೊಡ್ಡ ಚಾಲೆಂಜ್ ಇರುವಂಥದ್ದು ಈ ಸರಿ ಯಾರು ಅಂಥೇಳಿ. ಸೊ ನಾವು ಸೋಷಿಯಲ್ ಮೀಡಿಯಾಗಳಲ್ಲೂ ಜನರ ಹತ್ರ ಕೇಳಿದ್ದೇವೆ, ತುಂಬ ಜನ ಜರ್ನಲಿಸ್ಟ್ಗಳ ಹತ್ರನೂ ಕನೆಕ್ಟ್ ಆಗಿದ್ದೇವೆ, ನಿಮಗೆ ಯಾರನ್ನು ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಸೊ ಎಲ್ರಿಗೂ ಪತ್ರಗಳನ್ನು ಬರೆದಿದ್ದೇವೆ, ಕನೆಕ್ಟ್ ಮಾಡಿದ್ದೇವೆ. ಸೊ ಆ ಕೆಲಸಗಳು ಇನ್ನೂ ನಡೀತಾ ಇದೆ. ಮುಂದಿನ ವಾರದ ಗೆಸ್ಟ್ ಯಾರು ಅಂಥೇಳಿ ಆಲ್ರೆಡಿ ಒಂದು 15-20 ಹೆಸರುಗಳು ಶಾರ್ಟ್ ಲಿಸ್ಟ್ ಆಗಿದ್ದಾವೆ, ಅವ್ರನ್ನ ಅಪ್ರೋಚ್ ಮಾಡಿದ್ದೇವೆ. ಸೊ ವಿ ವಿಲ್ ಪ್ರಾಮಿಸ್ ಡೆಫಿನೆಟ್ಲಿ ಅಕಸ್ಮಾತ್ 25 ಎಪಿಸೋಡ್ಗಳ ಪ್ಲಾನ್ ಇರುವಂಥದ್ದು, 12 ವಾರ 24 ಎಪಿಸೋಡು ಪ್ಲಸ್ ಒಂದು ಗ್ರ್ಯಾಂಡ್ ಫಿನಾಲೆ ಅಂತ ಹೇಳಿ. ಅಕಸ್ಮಾತ್ ನಮಗೆ ಅದರ ಘನತೆಗೆ ಎಲ್ಲಾದರೂ ಕುತ್ತು ಬರುತ್ತೆ ಅಂತ ಅಂದ್ಕೊಂಡ್ರೆ ವಿ ವಿಲ್ ಕಟ್ ಡೌನ್ ದ ಸೀರೀಸ್ ಆ್ಯಂಡ್ ಮೇಕ್ ಅಟ್ಲೀಸ್ಟ್ 16-17 ಎಪಿಸೋಡಿಗೆ ಮುಗಿಸ್ತೇವೆ. ಬಟ್ ವಿಲ್ ನಾಟ್ ಗೆಟ್ ಸಮ್ಮನ್ ಹೂಮ್ ಆಡಿಯನ್ಸಿಗೆ ಒಪ್ಪಿಗೆ ಇಲ್ಲದೆ ಇರುವಂಥವ್ರನ್ನ ಅಲ್ಲಿಗೆ ಕರೆಸೋದಿಲ್ಲ.